ಸರ್, ನಮ್ಮನ್ನ ಇಲ್ಲಿಗೆ ಕರ್ಕೊಂಬಂದಿದ್ದೀರಿ ಸರ್? ನೋಡಿ, ನಿಮ್ಮ ತಂಗಿನ ಕಿಡ್ನಾಪ್ ಮಾಡ್ಕೊಂಬಂದು ಇದೇ ಬಿಲ್ಡಿಂಗಲ್ಲಿ ಇಟ್ಟಿದ್ದಾರೆ ಅಂತ ನಮಗೆ ನ್ಯೂಸ್ ಬಂದಿದೆ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಕರ್ಕೊಂಬಂದಿದ್ದೀನಿ. ಏನು, ಈ ಬಿಲ್ಡಿಂಗ್ ಅಲ್ಲಿ ಕರ್ಕೊಂಬಂದಿದಾರ? ಬದ್ಮಾಶ್, ಇವತ್ತು ಅವನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಸಿಕ್ಬಿಟ್ರೆ ಅಂತರೂ ನೋಡಿ ಇನ್ಸ್ಪೆಕ್ಟರ್, ನೀವು ನನ್ಗೆ ಅಡ್ಡ ಬರಂಗಿಲ್ಲ ನೋಡ್ರಿ. ನಮಗಿಷ್ಟ ನೋವು ಕೊಟ್ಟಿರೋ ನಾನು ಏನಾದ್ರೂ ಮಾಡ್ಲೇಬೇಕು ಅವನಿಗೆ. ನೋಡಿ, ಈ ಥರ ಎಲ್ಲ ಕಾನೂನ ಕೈಗೆ ತಗೊಳಂಗಿಲ್ಲ. ಹಂಗಿದ್ರೆ ನಾವೇ ಅದಕ್ಕೆ ಇರ್ಬೇಕು ಹೇಳ್ರಿ. ಯಾವುದೇ ಕಾರಣಕ್ಕೂ ನೀವುಗಳು ಅವ್ರ ಮೇಲೆ ಕೈ ಮಾಡೋಂಗಿಲ್ಲ. ಎಲ್ಲ ನಮ್ಮ ಪೊಲೀಸರ್ಸು ಬಂದಿದ್ದಾರೆ, ಅವರೆಲ್ಲ ನೋಡ್ಕೋತಾರೆ. ದಯವಿಟ್ಟು ಹೇಳ್ತಿದ್ದೀನಿ, ನೀವು ಸ್ವಲ್ಪ ಕೂಲಾಗಿರ್ಬೇಕು ಅಷ್ಟೇ. ಅಣ್ಣ, ಪೊಲೀಸ್ ಹೇಳ್ತಿರೋದು ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಸ್ವಲ್ಪ ಅವ್ರ ಮಾತು ಕೇಳೋಣ. ನಮ್ಮ ಕೋಪ ತಾಪನೆಲ್ಲ ಬಿಟ್ಬಿಟ್ಟು ಫಸ್ಟು ರೇಖಾನ ಬಿಡಿಸ್ಕೊಂಡು ಹೋಗೋದ್ರಲ್ಲಿ ನಮ್ಮದು ಗಮನ ಇರಲಿ. ಅದು ನಿಜಾನೇ. ಫಸ್ಟ್ ನನ್ನ ತಂಗಿ ನನ್ನ ಮನೆಗೆ ಬರಬೇಕು ಅಷ್ಟೇ. ಅವ್ರನ್ನ ಪೊಲೀಸರೇ ನೋಡ್ಕೊಳ್ಳಿ. ಆದರೆ ಸರ್, ಈ ಸಲ ಅಂತೂ ಅವನನ್ನು ತಪ್ಪಿಸ್ಕೊಳಕ್ ಬಿಡಲೇಬಾರ್ದು ನೀವು. ಪ್ಲೀಸ್, ಅವ್ರನ್ನ ಜೈಲಲ್ಲೇ ಕೊಳೆಯೋ ಥರ ನೀವು ಏನಾದರೂ ಮಾಡಲೇಬೇಕು. ಇಷ್ಟೆಲ್ಲ ಮಾಡಿರೋ ನಿಮಗೆ ಆ್ಯಸಿಡ್ ಹಾಕೋಕೆ ನೋಡ್ದ, ಮತ್ತೆ ಇವಾಗ ಕಿಡ್ನಾಪ್ ಮಾಡ್ಕೊಂಡಿದ್ದಾನೆ ನೋಡ್ರಿ. ಇದಿಷ್ಟೆಲ್ಲ ಮಾಡಿರೋ ನಿಮಗೆ ನೀವು ತಕ್ಕ ಶಿಕ್ಷೆ ಕೊಡಿಸ್ಲೇಬೇಕು. ಆಯಿತು, ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ನೀವೇನು ಚಿಂತೆ ಮಾಡಬೇಡ್ರಿ, ಅದೆಲ್ಲ ನಾನು ನೋಡ್ಕೋತೀನಿ. ಬನ್ನಿ, ಒಳಗಡೆ ಹೋಗೋಣ. ಸರಿ ಇನ್ಸ್ಪೆಕ್ಟರ್, ಬನ್ನಿ. ಓಯ್, ಏನು ಕೊಳ್ತಾ ಇದೀಯಾ? ಏನಾಯ್ತು? ಅಣ್ಣ, ತೆಗೋದು ಯಾರು ಬಿಡ್ಲೇ ಅಣ್ಣ. ಸುಮ್ಮನೆ ಅಳಕ ಅಂತ ಹೇಳು. ಸುಮ್ನಿರಪ್ಪ, ಹಂಗೆಲ್ಲ ಮಾಡ್ಗಿಡಿಯ. ಮತ್ತೆ ಬಾಸ್ ನಮಗೇನಿಲ್ಲ ಹಂಗೆ. ಅವ್ರು ಹೇಳಿಲ್ಲ ಬಾಸು ಏನು ಹೊಡೆಯಂಗಿಲ್ಲ ಬಡಿಯಂಗಿಲ್ಲ ಅಂತ, ಚೆನ್ನಾಗಿ ನೋಡ್ಕೋಬೇಕು ಅಂತ. ಅಲ್ಲ, ಕಿಡ್ನಾಪ್ ಮಾಡ್ಕೊಂಡಿರೋದೇ ನಿಜ ಅಂತೆ, ಅದ್ರಾಗ ಹೊಡಿಬಾರ್ದಂತೆ. ಇಂಥ ಚಿತ್ರಹಿಂಸೆ ಕಟ್ಟಾಕಿ, ಬಾಯಿ ಕಟ್ಟಾಕಿ ಎಲ್ಲ ಚಿತ್ರಹಿಂಸೆ ಕೊಡ್ತಿದ್ದೀವಿ, ಅದ್ರಾಗ ಇನ್ನೂ ಹೊಡಿಬಾರ್ದಂತೆ. ಏನು ಬಾಸ, ಏನು ದುಡ್ಡು ಕೊಡೋರಿಗೆ ಏನು ತಲೆನೇ ಇಲ್ಲ ಬಿಡ್ರಿ. ಅವ್ರಿಗೆ ತಲೆ ಐತಾ ಬಿಡ್ತಾವ, ಅವ್ರ ಮಾತು ನಾವು ಕೇಳೋಬೇಕಷ್ಟೇ. ಯಾಕಂದ್ರೆ ದುಡ್ಡು ಕೊಡ್ತಾರ, ಸುಮ್ ದುಡ್ಡು ಇಸ್ಕೊಳಕ್ಕೂ ಅವ್ರು ಹೇಳಿದ ಕೆಲಸ ಮಾಡೋಕ್ಕೂ ರೈಟ್ ಹಚ್ಚಕ್ ಅಷ್ಟೇ ನಮ್ದು. ಸರಿ ಸರಿ, ಕಟ್ ಬಾಯಿ ಕಟ್ ಬಿಚ್ಚು. ಏನು ಎದಕ್ಕೆ ಹೇಳಾಕ್ತಾರ ಕೇಳೋಣ. ಓಕೆ ಬಾಸ್. ಓಯ್, ಏನು ಕಳ್ತಾ ಇರೋದು? ಏನಾದರೂ ನೀರ್ಗಿರ್ಬೇಕಾ? ನೀರು ನೀರು ಬಾಸ್, ನೀರಂತೆ ಬಾಸ್. ಕೊಡ, ಅಲ್ಲಿ ಕುಡಿಲಿ. ಓಕೆ ಬಾಸ್. ತಗೋ ಕುಡಿ. ಯಾಕೆ ಬಾಸ್ ಹಂಗ್ ಹೊಡೆದ್ರಿ? ಮತ್ತಿನ್ನೇನು, ನೀನ್ ಮಾಡಿದ್ರೆ ಕೆಲ್ಸಕ್ಕೇನು ಮೂತ್ ಕೊಡಾಕ? ನೀರು ಕೊಡ ಅಂದ್ರೆ ಬೀರ್ ಬಾಟ್ಲು ಕೊಡ್ತೀಯಲ್ಲೋ? ಹೌದು. ಸಾರಿ ಬಾಸ್, ಅದು ನಿನ್ನೆ ಕುಡ್ದಿರೋದು ನಿಶೆ ಇನ್ನೂ ಇಳ್ದಿಲ್ಲ ಅನ್ನಂಗ ಆಗೈತೆ. ಅದಕ್ಕೆ ನೀರು ಕೊಡೋದ್ರ ಬದಲು ಬೀರ್ ಕೊಟ್ಬಿಟ್ಟೆ. ಸಾರಿ ಬಾಸ್, ಸಾರಿ. ನೀರು ಕೊಡ್ತೀನಿ ಬಾಸ್. ಈಗ ನಿನ್ನ ಕಟ್ಕೊಂಡು ಇನ್ನೂ ಏನೇನು ನೋಡ್ಬೇಕು ಈ ಕಣ್ಣಿಂದ. ಕೊಡಲ್ಲ ನೀರ್ನ. ಓಕೆ ಬಾಸ್, ಓಕೆ. ತಗೋ ನೀರು ಕುಡಿ. ಕಟ್ ಬಿಚ್ಚಿ ನಾನು ಹೆಂಗ್ ಕುಡಿಲಿ ಅದನ್ನ? ಕೈ ಕಾಲೆಲ್ಲ ಕಟ್ ಹಾಕ್ಬಿಟ್ಟು ಕುಡಿ ಅಂತಂದ್ರೆ ಹೆಂಗ್ ಕುಡಿಲಿ ನಾನು? ಬಾಸ್, ಕಟ್ಟು ಬಿಚ್ಚೋಕೆ ಹೇಳ್ತಿತ್ತಲ್ಲ ಬಾಸ್. ಸರಿ, ಒಂದ್ ಕಟ್ಟು ಬಿಚ್ಚು. ನೀರು ಕುಡಿದಾದ್ಮೇಲೆ ಮತ್ತೆ ಕಟ್ಟುವಂತೆ. ಅಲ್ಲ ಬಾಸ್, ಕಟ್ಟು ಬಿಚ್ಚಿದ್ರೆ ಓಡೋಗ್ಬಿಟ್ರೆ ಮತ್ತೆ ಸುಮ್ಮನೆ ನಮಗೆ ಪ್ರಾಬ್ಲಮ್ ನೋಡ್ರಿ ಬಾಸ್. ಬಿಚ್ಚ, ಅವಳಿಗೆ ಸುಸ್ತಾಗಿರೋ ಇದಕ್ಕೆ ಅವಳೆಲ್ಲ ಓಡೋಗ್ತಾಳೆ. ಬಿಚ್ಚು ಕುಡಿಲಿ. ಸರಿ ಬಾಸ್. ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಬಿಡಿ. ಪ್ಲೀಸ್, ನಿಮ್ಮ ಬಗ್ಗೆ ನಾನು ಯಾರ ಹತ್ರನೂ ಹೇಳಲ್ಲ. ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ ಬಿಟ್ಬಿಡಿ ಪ್ಲೀಸ್. ನಿಮ್ಗೆ ಎಷ್ಟು ದುಡ್ಡು ಬೇಕು ಹೇಳ್ರಿ, ನಾನು ಅಮ್ಮನ ಹತ್ರ ಹೇಳಿ ಕೊಡಿಸ್ತೀನಿ. ಆದರೆ ಪ್ಲೀಸ್ ನನ್ನ ಹತ್ರ ಬಿಟ್ಬಿಡಿ ಪ್ಲೀಸ್. ನೀರು ಕುಡಿಯಕ್ಕೆ ಕಟ್ಟು ಬಿಚ್ಚಿದ್ರೆ ಜಾಸ್ತಿ ಮಾತಾಡ್ತೀಯಾ? ಕಟ್ಟೋ ಬಾಯ್ನ, ಕೈ ಕಾಲೆಲ್ಲ ಕಟ್ಟು. ಸರಿ ಬಾಸ್. ಹ್ಯಾಂಡ್ಸ್ ಅಪ್. ಯಾಕೆ ಬಾಸ್ ಕಾಮಿಡಿ ಮಾಡಾಕತ್ತೀರಿ? ಪೊಲೀಸರು ಬಂದರ ಥರ ನಾಟಕ ಮಾಡಾಕತ್ತೀರಲ್ಲ. ಅಯ್ಯೋ, ಇವನು ನಾನ್ ನಾಟಕ ಮಾಡ್ತಿಲ್ಲ, ಕಾಮಿಡಿ ಮಾಡ್ತಿಲ್ಲ. ನಿಜವಾಗ್ಲೂ ಪೊಲೀಸ್ ಬಂದಂಗದಾರೋ, ನನ್ನಿಂದ ಏನೋ ಚುಚ್ಚಾಕುತ್ತಾರ. ಬಾಸ್, ಪೊಲೀಸರು
ಬಾಸ್ ನನಗೆ ತಿರ್ಗಕ್ಕೆ ಭಯ ಆಗ್ತಿದೆ ಬಾಸ್. ಅಯ್ಯೋ ದೇವ. ಹ್ಯಾಂಡ್ಸ್ ಅಪ್. ಅಯ್ಯೋ ಬಾಸ್, ನಾವು ಸಿಕ್ಕಾಕೊಂಡ್ವಿ ಬಾಸ್. ಅಯ್ಯೋ ದೇವ, ಪೊಲೀಸವ್ರಿಗೆ ಹೆಂಗ್ ಗೊತ್ತಾಯ್ತು ನಾವ್ ಇಲ್ಲಿರೋದು? ನೋಡಿ, ಸುಮ್ಮನೆ ತಕರಾರು ಮಾಡ್ದಿರ ನಮ್ಮ ಜೊತೆಗೆ ಬಂದ್ಬಿಡಿ, ಆ ಹುಡುಗಿನ ಬಿಟ್ಬಿಡಿ. ಇಲ್ಲ ಅಂತಂದ್ರೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಏನಾದ್ರೂ ಕಿತಾಪತಿ ಮಾಡಕ್ ನೋಡಿದ್ರೆ ಇಲ್ಲೇ ಶೂಟ್ ಮಾಡ್ಬಿಡ್ತೀನಿ. ಬಸಪ್ಪರೇ, ನಿಮ್ಮ ತಂಗಿ ಕಟ್ ಬಿಚ್ಚ್ರಿ. ರೇಖಾ, ಅಣ್ಣ ಅಣ್ಣ ಇವರೆಷ್ಟು ನನಗೆ ಚಿತ್ರಹಿಂಸೆ ಕೊಟ್ಬಿಟ್ರು ಗೊತ್ತಾ ಅಣ್ಣ? ನಾನು ನಿಜವಾಗ್ಲೂ ನಾನು ಬದುಕಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಣ್ಣ. ಕೊನೆಗೂ ನೀವು ನನ್ನ ಹುಡುಕ್ಬಿಟ್ರಿ. ಅಳ್ಬೇಡ ರೇಖಾ, ಈಗ ನಾವು ಬಂದಿದ್ದೀವಲ್ಲ, ಸಮಾಧಾನ ಮಾಡ್ಕೊ, ಎಲ್ಲ ಒಳ್ಳೇದಾಗುತ್ತೆ. ನಿನ್ಗೆ ಏನೂ ಆಗಕ್ ನಾನು ಬಿಡೋದಿಲ್ಲ. ಇನ್ಸ್ಪೆಕ್ಟರ್, ಇವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿ ಕೊನೆವರೆಗೂ ಹೊರಗೆ ಬಿಡ್ಬೇಡ್ರಿ ಇವನ್ಗೆ. ಏ, ನಿಮ್ಮ ಬಾಸ್ ಎಲ್ಲಿದ್ದಾನೆ? ಅವನು ಬಂದಿಲ್ಲ? ಸರ್ 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 ನಮ್ಗೆಲ್ಲ ಗೊತ್ತಿಲ್ಲ ಸರ್. ಅವರೇ ಹೇಳಿದ್ದು ಕಿಡ್ನಾಪ್ ಮಾಡಕ್ಕೆ ನಾವು ಕಿಡ್ನಾಪ್ ಮಾಡ್ಕೊಂಡ್ ಬಂದ್ವಿ ಸರ್, ಅಷ್ಟೇ. ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಸರ್. ಅವ್ರು ಎಲ್ಲಿದ್ದಾರೆ ಏನು ಅಂತ ನಮಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ಬಿಟ್ಬಿಡಿ ಸರ್ ನಮ್ಮನ್ನ. ಅವ್ನು ಕಿಡ್ನಾಪ್ ಮಾಡಕ್ ಹೇಳಿದ್ನಂತೆ, ಇವ್ರು ಕಿಡ್ನಾಪ್ ಮಾಡಿದ್ರಂತೆ, ಇವ್ರು ಬಿಟ್ಬಿಡ್ಬೇಕಂತೆ. ಅದೆಲ್ಲ ಇಲ್ಲಿ ನಡೆಯಲ್ಲ. ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಅದು ಹಾಗೆ ಆಗುತ್ತೆ ನಿಮಗೆ. ನಡೀರಿ. ರೇಖಾ, ಅಳ್ಬೇಡಮ್ಮ, ಇವಾಗೆಲ್ಲ ಒಳ್ಳೇದಾಗುತ್ತೆ. ಬಾ ಮನೆಗೆ ಹೋಗೋಣ ಫಸ್ಟ್. ಏನ್ ತಿಂದು ಏನ್ ಬಿಟ್ಟು ಅವನಿಗಿದೆ, ಅವನಿಗೆ ಅವ್ನು ಎಲ್ಲಿ ಸಿಕ್ಕ್ರಂತ ಅಂದ್ರೆ ಅವನು ನೀನ್ ಸಾಕೋಬಿಡೋದು. ಇವಾಗ ನೀನೇನು ತಲೆ ಕೆಡಿಸ್ಕೋಬೇಡ, ಬಾ ಮನೆಗೆ ಹೋಗೋಣ. ಅಣ್ಣ, ನನ್ನಿಂದ ನಿಮ್ಗೆಲ್ಲ ಎಷ್ಟು ತೊಂದರೆ ಆಗ್ತಿದೆ ಅಲ್ಲ ಅಣ್ಣ. ನಾನು ಬದುಕಿರಬಾರ್ದು ಅಣ್ಣ. ದಯವಿಟ್ಟು ನನ್ನನ್ನು ಆದ್ರೆ ಕ್ಷಮಿಸ್ಬಿಡಿ ಎಲ್ಲರೂ, ಪ್ಲೀಸ್. ಹಂಗೆಲ್ಲ ಹೇಳ್ಬೇಡ ರೇಖಾ, ಅದು ಒಂದು ಟೈಮು. ಎಲ್ಲರೂ ತಪ್ಪು ಮಾಡ್ತಾರೆ. ಅದೇ ರೀತಿ ನೀನು ತಪ್ಪು ಮಾಡಿದ್ದೀಯ, ಪಶ್ಚಾತ್ತಾಪನೂ ಪಡ್ತಾ ಇದೀಯ. ಅದಕ್ಕೆ ಈ ಥರ ಎಲ್ಲ ನೀನು ನೊಂದ್ಕೊಂಡು ಈ ಥರ ಮಾತಾಡೋದು ಸರಿ ಇರಲ್ಲ. ಬಾ ಮನೆಗೆ ಹೋಗೋಣ ಫಸ್ಟು. ಬಾವರೇ, ಮನೆಗೆ ಹೋಗಿ ಏನಾದರೂ ತಿನ್ಸೋಣ. ಇಲ್ಲ ರೋಡಾಗ ಹೋಗ್ತಾ ಏನಾದರೂ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ. ತಿಂದಿದಾರೋ ಇಲ್ಲ ಪಾಪ ಅವರು. ಹಾಂ ಹೌದು, ಹೋಗ್ತಾನೆ ಏನಾದರೂ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಬನ್ನಿ. ಸರಿ, ನಡೀರಿ.